ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನು ಒಬ್ಬ ಇಂಟ್ರಾಡೇ ಟ್ರೇಡರು. ಈಕ್ವಿಟಿ ಸ್ಟಾಕ್ನ ಟ್ರೇಡ್ ಮಾಡ್ತೀನಿ. ಸೊ ಇವತ್ತು 28 ಆಗಸ್ಟು 2025. ಸೊ ನಾನು ಇವತ್ತು ಯಾವ ಸ್ಟಾಕ್ನ ಟ್ರೇಡ್ ಮಾಡಿದೆ, ಸೊ ನಾನು ಟ್ರೇಡ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಯೂಸ್ ಮಾಡ್ಕೊಂಡೆ ಅನ್ನೋದನ್ನು ಇಲ್ಲಿ ತಿಳ್ಸೋಕೆ ಬಂದಿದ್ದೀನಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಅಂದ್ಕೊತಾರೆ ದುಡ್ಡು ಮಾಡೋಕ್ಕಾಗಲ್ಲ ಡೈಲಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಪೇಷನ್ಸ್ ಇರಬೇಕು ಮತ್ತು ಬಿಸ್ನೆಸ್ ಥರ ತೊಗೋಬೇಕು. ಸೊ ಇವಾಗ ಬಿಸ್ನೆಸ್ ಥರ ಅಂತಂದರೆ ಈಗ ನಾನು ಈಗೇನು ಟ್ರೇಡ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಸ್ಟೆಪ್ ಟು ಸ್ಟೆಪ್ ಹೇಳ್ತೀನಿ. ಯಾವ ಥರ ನಾನು ಸ್ಟಾಕ್ನ ತೊಗೊಂಡೆ, ಯಾವ ಥರ ನಾನು ಸ್ಟಾಕ್ನ ಸೆಲ್ ಮಾಡಿದೆ, ನಾನು ಏನಕ್ಕೆ ತೊಗೊಂಡೆ, ಫಸ್ಟು ಯಾವ ಥರ ತೊಗೊಂಡೆ, ಅದಕ್ಕೆ ರೆಕಮೆಂಡೆಡ್ ಏನಿತ್ತು, ಇಂಪಾರ್ಟೆಂಟ್ ಹೇಳ್ತೀನಿ. ಅದ್ರ ಮೇಲ್ಗಡೆ ನಾನು ಡೈಲಿನ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ನಾನು ಕೂಡ ಕಲಿತಾ ಇದ್ದೀನಿ. ಸೊ ನಾನು ಮಾಡೋ ಟ್ರೇಡೆಲ್ಲ 100% ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳಲ್ಲ. ಬಟ್ ನಾನೇ ತೊಗೊತೀನಲ್ಲ, ನಾನು ಒಂದು 50% ವಿನ್ನಿಂಗ್ ರೇಟ್ ಅದು ನಾನು ಬ್ಯಾಲೆನ್ಸ್ ಮಾಡ್ಕೊತೀನಿ. ಸೊ ಯಾವ ಥರ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಚಾರ್ಟಲ್ಲಿ ತೋರಿಸ್ತೀನಿ. ಸೊ ಇವಾಗ ಫಸ್ಟು ಚಾರ್ಟಿಗೆ ಬರೋಣ. ಓಕೆ, ಇವತ್ತು ನೋಡ್ಬೋದು ನಿಫ್ಟಿ ಓಕೆ, ಡ್ರಾಯಿಂಗ್ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ಒಂದು ನಿಮಿಷ ಚಾರ್ಟೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ ನೋಡ್ಬೋದು ಒನ್ ಡೇ ಇಂದನೂ ಇದು ಸ್ಟಾಕ್ ಯಾವಾಗಲೂ ಒಂದು ಡೌನ್ ಟ್ರೆಂಡು ಸ್ಟಾರ್ಟ್ ಆಗಿತ್ತು. ಮತ್ತು ಇವಾಗ ಎಷ್ಟನೇ ತಾರೀಕಿಂದ 11th ಆಗಸ್ಟಿಂದ ಒಂದು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಬಟ್ ಇವಾಗ ಮತ್ತೆ ಈಗ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಮಾರ್ಕೆಟು ನೆಗೆಟಿವ್ ಇದ್ರೂ ಬೈಯಿಂಗ್ ಕಡೆ ಹೋಗಿದ್ದೀನಿ. ಸೊ ನಾನು ಸೆಲ್ಲಿಂಗ್ ಕಡೆ ಹೋಗಿಲ್ಲ. ಯಾಕಂತಂದರೆ ಮಾರ್ಕೆಟ್ ನಿಫ್ಟಿ 50 ನೆಗೆಟಿವ್ ಇದೆ ಅಂತ ಅಂದರೆ ಮಾರ್ಕೆಟ್ 100% ಎಲ್ಲರೂ ಸೆಲ್ಲಿಂಗ್ ಕಡೆ ಹೋಗ್ತಾರೆ. ಬಟ್ ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗಿದ್ದೀನಿ. ನೋಡ್ಬೋದು ಇಲ್ಲಿ ನಿಫ್ಟಿ ಒಂದೇ ಕ್ಯಾಂಡಲ್ 5 ನಿಮಿಷ ಕ್ಯಾಂಡಲ್ ಹಾಕ್ತೀನಿ ಇವಾಗ. ಓಕೆ, 5 ನಿಮಿಷ ಮಾರ್ನಿಂಗ್ 5 ನಿಮಿಷದಲ್ಲೇ ಎಷ್ಟು ದೊಡ್ಡ ಕ್ಯಾಂಡಲ್ ಸಿಕ್ಕಿದೆ ಇಲ್ಲಿ 28 ಆಗಸ್ಟು ಫಸ್ಟ್ ಕ್ಯಾಂಡಲೇ ಮಾರ್ಕೆಟು ಸೆಲ್ಲಿಂಗ್ ಹಾಕೊಂಡ್ಬಿಟ್ರು. ಸೊ ಮಾರ್ಕೆಟ್ ನೆಗೆಟಿವ್ನೇ ಇತ್ತು. ಸೊ ನಾನು ಡಿಸೈಡ್ ತೊಗೊಂಡಿದ್ದಿಲ್ಲ, ನೆಗೆಟಿವ್ಲೇ ಹೋಗಬೇಕು ಅಂದ್ಕೊಂಡು ಇದ್ದಿದ್ದು. ಬಟ್ ನಾನು ಅಂದ್ಕೊಂಡೆ ಆಮೇಲೆ ನೆಗೆಟಿವ್ ಹೋದರೆ ಆಲ್ರೆಡಿ ಮಾರ್ಕೆಟ್ 1% ಬಿದ್ದೋಗ್ಬಿಟ್ಟಿತ್ತು. 1% ಬಿದ್ದಾಗ ನಾವು ಏನು ಮಾಡಬೇಕು, ಸುಮ್ಮನೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮಾರ್ಕೆಟ್ ಏನಾದ್ರು ರಿಕವರಿಗೆ ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಬೇಕು. ಸೊ ಆ ಥರ ನೋಡಿದಾದ್ಮೇಲೆ ಸ್ಟಾಕ್ನ ಬೈ ಸೆಲ್ ಮಾಡಿದೆ. ಓಕೆ, ಇವತ್ತು ನಾನು ಯಾವುದು ಸ್ಟಾಕ್ ಟ್ರೇಡ್ ಮಾಡಿದೆ ಅನ್ನೋದು ತೋರಿಸ್ತೀನಿ. ಅದೇ ಟೆಕ್ ಮಹೇಂದ್ರ ಲಿಮಿಟೆಡ್. ನೋಡ್ಬೋದು ಇಲ್ಲಿ ಟೆಕ್ ಮಹೇಂದ್ರ ಲಿಮಿಟೆಡ್ಡು. ಓಕೆ, ನಾನು ಟ್ರೇಡ್ ಮಾಡೋದು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗಲ್ಲಿ. ಓಕೆ, ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ, ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಟ್ರೇಡರ್ಸ್ ಎಲ್ಲ ಯಾವ ಥರ ನಾವು ಬಿಸ್ನೆಸ್ ತೊಗೊತೀವಿ ಅಂತಂದರೆ ಸ್ಟಾಕ್ ಮಾರ್ಕೆಟ್ ನಾವು ಬಿಸ್ನೆಸ್ ಆಗಿ ಯಾವ ಥರ ಕನ್ವರ್ಟ್ ಮಾಡ್ಕೊತೀವಿ ಅಂದರೆ ಡಿಸಿಪ್ಲೈನಾಗಿ ತೊಗೊತೀವಿ. ಸೊ ನಮಗೆ ಸ್ಟೆಪ್ಸ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಟ್ರೇಡ್ ಮಾಡಿರೋದು ನಮಗೆ ಉಲ್ಟಾಗೋಗುತ್ತೆ. ಸೊ ನೋಡ್ಬೋದು ಇವತ್ತು ಇದು ಒನ್ ಡೇ ಕ್ಯಾಂಡಲ್. ನಾನು ಟ್ರೇಡ್ ಮಾಡೋದು ಈಕ್ವಿಟಿ ಸ್ಟಾಕ್ಸ್ ಮಾತ್ರ, ಆಪ್ಷನ್ಸ್ ಎಲ್ಲ ಮಾಡಲ್ಲ. ಓಕೆ, ನಾನು ತೋರಿಸ್ತೀನಿ ಇದರಲ್ಲಿ ನಾನು ಎಷ್ಟು ಕ್ವಾಂಟಿಟಿ ಬೈ ಮಾಡಿದೆ, ಎಷ್ಟಕ್ಕೆ ಸೆಲ್ ಮಾಡಿದೆ ಅಂತ. ಓಕೆ, ಟೆಕ್ ಮಹೇಂದ್ರ ನೋಡ್ಬೋದು ಇಲ್ಲಿ ಇದು ಒನ್ ಡೇ ಕ್ಯಾಂಡಲಲ್ಲಿ ಕ್ಯಾಂಡಲ್ ಅನಲೈಸ್ ಮಾಡಬೇಕಂದ್ರೆ, ಓಕೆ, ಇದು ಯಾವಾಗಿಂದ ಬೆಳೆದಿದೆ, ಜೂನ್ 26 ಜೂನ್ 2025ಇಂದ ಮಾರ್ಕೆಟು 1 ಆಗಸ್ಟ್ 2025ವರೆಗೂ ಮಾರ್ಕೆಟು ಡೌನ್ ಟ್ರೆಂಡ್ ಆಗಿದೆ.
ಓಕೆ, ಡೌನ್ ಟ್ರೆಂಡ್ ಆಗಿದ್ದು ಅಲ್ಲಲ್ಲೇ ಈ ಸ್ಟಾಕ್ನ ನಾನು ಏನಕ್ಕೆ ತಗೊಂಡೆ ಅಂತಂದರೆ ಪ್ರೈಸ್ ಆ್ಯಕ್ಷನ್ ಪ್ರಕಾರ. ಪ್ರೈಸ್ ಆ್ಯಕ್ಷನ್ ಅಂದರೆ ನೋಡ್ಬೋದು ಸಪೋರ್ಟು. ಓಕೆ, ಪ್ರೈಸ್ ಆ್ಯಕ್ಷನ್ ಒಂದು ಟ್ರೆಂಡ್ ಫಸ್ಟ್ ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲಲ್ಲಿ ಬೈಯರ್ಸ್ ಇದ್ದಾರೆ. ಸೊ ಫುಲ್ಲು ಬೈಯಿಂಗ್ ಬಂದಿತ್ತು ಮಾರ್ಕೆಟು. ಸೊ ಆಮೇಲೆ ಇಲ್ಲಿಂದ ಹೈಯರ್ ಲೋ. ಸೊ ಇವಾಗ ಇದು ಇಲ್ಲಿ ಟ್ರೆಂಡ್ ಲೈನ್ ಹತ್ರ ಬೈಯರ್ಸ್ ಇರ್ತಾರೆ, ಅದೇ ಥರ ಇದ್ರ ಮೇಲ್ಗಡೆ ಸೆಲ್ಲರ್ಸ್ ಇರ್ತಾರೆ, ಇಲ್ಲಿ ಸೆಲ್ಲರ್ಸ್ ಇರ್ತಾರೆ. ಸೊ ಇದು ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ ಅಲ್ಲ, ಇದು ಮೇಲ್ಗಡೆ ಇರೋದು ರೆಸಿಸ್ಟೆನ್ಸು, ಕೆಳಗಡೆ ಇರೋದು ಸಪೋರ್ಟು. ಸೊ ಇವತ್ತು ಕ್ಯಾಂಡಲ್ ಕರೆಕ್ಟಾಗಿ ಸಪೋರ್ಟ್ ಹತ್ರ ಬಂದಿತ್ತು. ನಾನು ಅಂದ್ಕೊಂಡಂಗೆ ಮಾರ್ಕೆಟು ನೆಗೆಟಿವ್ ಇತ್ತು, ಆಲ್ರೆಡಿ ಇದು 1% ಕೆಳಗಡೆ ಬಿದ್ದುಬಿಟ್ಟಿತ್ತು ಸ್ಟಾಕ್ಸು. ಸೊ ಅದಕ್ಕೋಸ್ಕರ ನಾನು ಇದು ವೆಯ್ಟ್ ಮಾಡಿದೆ, ಸಪೋರ್ಟ್ ಆದರೆ ಏನಾರು ಬರುತ್ತಾ ಅಂತ. ಅದೇ ಥರ 1 ಅವರಲ್ಲಿ ಬರೋಣ. ನಾವು ಇಂಟ್ರಾಡೇ ಮಾಡಬೇಕಂದ್ರೆ ಫಸ್ಟು ಮಾರ್ಕೆಟ್ ಅನಲೈಸಸ್ 1 ಡೇ 1 ಅವರು 15 ಮಿನಿಟ್ಸು ಮಾಡಬೇಕು. ಸೊ 1 ಅವರಲ್ಲಿ ನೋಡ್ಬೋದು, ಫಸ್ಟ್ 1 ಅವರಲ್ಲಿ ಮಾರ್ಕೆಟ್ ಕೆಳಗಡೆ ಫುಲ್ ಬಿದ್ದಿತ್ತು 148384ಗೆ ಇಲ್ಲಿ ಮಾರ್ಕೆಟ್ ಫುಲ್ ಬಿದ್ದಿತ್ತು. ಸೊ August 28 ಡೇಟ್ ಕಾಣ್ತಿದೆ 9:15. ಓಕೆ, ಇಲ್ಲಿ ಸಪೋರ್ಟ್ ಹತ್ರ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಸಪೋರ್ಟ್ ತಗೊಳತ್ತಾ ಅಂತ ಹೇಳಿಬಿಟ್ಟೆ. 15 ಮಿನಿಟ್ಸಲ್ಲಿ ಬಂದರೆ ಇವಾಗ ಮಾರ್ಕೆಟ್ ನೋಡ್ಬೋದು. ಸೊ ನಾನು ಎಂಟ್ರಿ ತಗೋಬೇಕಾಗಿದ್ದು ಇಲ್ಲಿಗೆ, ನಾನು ಇಲ್ಲಿಗೆ ಪ್ಲಾನಿಂಗ್ ಹಾಕಿದ್ದೆ 1488ಗೆ. ಬಟ್ ನಾನು ತಗೊಳೋಸಲ ಮಾರ್ಕೆಟು ಮುಂದೆ ಹೋಗಿತ್ತು. ಸೊ ಇಲ್ಲಿಗೆ ಬಂದಿತ್ತು. ಬಟ್ ನಾನು ವೆಯ್ಟ್ ಮಾಡಿದೆ, ನಾನು ಎಕ್ಸೈಟ್ ಓಕೆ, ನಾನು ಇಲ್ಲಿಗೆ 1493ಗೆ ನಾನು ಬೈಯಿಂಗ್ ಮಾಡಿದ್ದು, ತೋರಿಸಿನ ಫೋಟೋ ಇದೆ. ಬೈಯಿಂಗ್ ಬಂದ್ಬಿಟ್ಟು ಟೆಕ್ ಪೇನ್ ಇಂಟ್ರಾಡೇ ಬೈಯಿಂಗ್ 35 ಕ್ವಾಂಟಿಟಿ ನಾನು ತೊಗೊಂಡಿರೋದು 1493ಗೆ. ಓಕೆ, ಡೇಟ್ ನೋಡ್ಬೋದು, ಟೈಮು ನೋಡ್ಬೋದು 10:27. ಓಕೆ, 35 ಕ್ವಾಂಟಿಟಿ. ಓಕೆ, ನಾನು ಇಲ್ಲಿಗೆ 1-3 ಪ್ಲಾನಿಂಗ್ ಮಾಡ್ಕೊಂಡಿದ್ದು. ಬಟ್ ಮಾರ್ಕೆಟ್ ನೆಗೆಟಿವ್ ಇತ್ತು. ನಾನು ಸ್ಟಾಪ್ ಲಾಸ್ ಕೂಡ ನಾನು ಹಿಡ್ಕೊಂಡಿದ್ದೆ. ಸ್ಟಾಪ್ ಲಾಸ್ ಎಷ್ಟಕ್ಕೆ ಅಂತಂದರೆ, ಅದು ಟಾರ್ಗೆಟ್ ಬಂದ್ಬಿಟ್ಟು ಫಸ್ಟ್ ಟಾರ್ಗೆಟು 1511. 5 ಮಿನಿಟ್ಸಲ್ಲಿ ನೋಡೋಣ, 5 ಮಿನಿಟ್ಸಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅಂದರೆ ನಾವು ಇಂಟ್ರಾಡೇ ಟ್ರೇಡ್ ಮಾಡೋದು ಬೈಯರ್ಸ್ ಬಂದಿದ್ದಾರೆ ಇಲ್ಲ ಅಂತ ಕನ್ಫರ್ಮೇಷನ್ 5 ಮಿನಿಟ್ಸಲ್ಲಿ ನಮಗೆ ಕನ್ಫರ್ಮೇಷನ್ ಆಗೋದು 5 ಮಿನಿಟ್ಸಲ್ಲೇ. ಸೊ ನಾನು ಬೈ ಮಾಡಿದ್ದು ಎಷ್ಟಕ್ಕೆ ಅಂದರೆ 1493. ಓಕೆ, 1493 ಅಂದರೆ ಈ ಕ್ಯಾಂಡಲಲ್ಲಿ. ನಾನು ಈ ಕ್ಯಾಂಡಲಲ್ಲಿ 1493 ರುಪೀಸಿಗೆ ನಾನು ಬೈ ಮಾಡಿದೆ, ಇಲ್ಲೇ ನೋಡ್ಬೋದು. ಓಕೆ, 10:27 ಆಗಿತ್ತು ಟೈಮು. ಕ್ವಾಂಟಿಟಿ ಬಂದುಬಿಟ್ಟು ಬರೀ 35 ಕ್ವಾಂಟಿಟಿ ಬೈ ಮಾಡಿದ್ದೆ, ಆಯಿತಾ. ಸೊ ನಂದು ಟಾರ್ಗೆಟ್ ಇದ್ದಿದ್ದು ಎಲ್ಲಿಗೆ, ಯಾಕಂದರೆ ಮಾರ್ಕೆಟು ಆಲ್ರೆಡಿ 1% ನೆಗೆಟಿವಲ್ಲಿ ಹೋಗಿತ್ತು. ಸೊ ನಾವು ಚೆಕ್ ಮಾಡಬೇಕಾದ್ರೆ ಮಾರ್ಕೆಟು ಏನಾರ ಸಪೋರ್ಟ್ ಹತ್ರ ಏನಾರ ಮಾರ್ಕೆಟ್ ನೆಗೆಟಿವಲ್ಲಿ ಇದ್ದರೆ ಅದು ಸಪೋರ್ಟ್ ತಗೊಂಡ್ರೆ ಪಾಸಿಟಿವ್ 1%ಗೆ ಹೋಗುತ್ತೆ. ಆಲ್ರೆಡಿ ಮಾರ್ಕೆಟ್ ಇವತ್ತು ಬೆಳಗ್ಗೆ ನೆಗೆಟಿವ್ ಇತ್ತು. ನಾನು ಬೈಯಿಂಗ್ ಹೋಗಿದ್ದೆ. ನಾನು ಸ್ಟಾಪ್ ಲಾಸು ಇದ್ರ ಕೆಳಗಡೆ ಇಟ್ಟಿದ್ದೆ. ಈ ಕ್ಯಾಂಡಲ್ ಇದೆಯಲ್ಲ, ಈ ಬೈಯರ್ಸ್ ಇದ್ದಾರಲ್ಲ, ಈ ಬೈಯರ್ಸ್ ಕೆಳಗಡೆ ನನಗೆ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಸೊ ಟಾರ್ಗೆಟ್ ಬಂದುಬಿಟ್ಟು 18 ರೂಪಾಯಿ ಇತ್ತು ನಂದು. ಓಕೆ, 18 ರೂಪಾಯಿ ನನ್ನ ಟಾರ್ಗೆಟು. ಹಾಗೆ ಸ್ಟಾಪ್ ಲಾಸ್ ಬಂದುಬಿಟ್ಟು ನನಗೆ 6.5 ರೂಪಾಯಿ, ಮ್ಯಾಕ್ಸಿಮಮ್ 7 ರೂಪಾಯಿ. ಓಕೆನಾ, 7 ರೂಪಾಯಿ ನನ್ನ ಟಾರ್ಗೆಟು 18 ರೂಪಾಯಿ. ಬಟ್ ಏನಾಯಿತು ಅಂದರೆ ಮಾರ್ಕೆಟು ಒಂದು ಹೈ ಹೋಯ್ತು. ಇಲ್ಲಿ
ಇವತ್ತಿನ ಬೆಳಗ್ಗೆ ಫಸ್ಟ್ ಕ್ಯಾಂಡಲ್ ಬ್ರೇಕೌಟ್ ಆಯಿತು. ಸೊ ಮತ್ತೆ ಒಂದು ಸೆಲ್ಲರ್ಸ್ ಬಂದರು. ಸೊ ಸೆಲ್ಲರ್ಸ್ ಬಂದು ಮತ್ತೆ ಇದು ಬೈಯರ್ಸ್ ಫುಲ್ ಮಾಡಿದರು ಮಾರ್ಕೆಟ್ನ. ಬಟ್ ಇದು ಮಾರ್ಕೆಟ್ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಅದೇ ಥರ ಮಾರ್ಕೆಟ್ ಸೈಡ್ ವೇಸಿಗೆ ಬಂದ್ಬಿಡ್ತು. ಮತ್ತೆ ಇದು ಇಂಪಾರ್ಟೆಂಟ್ ನೋಡ್ಬೋದಿಲ್ಲ. ಮತ್ತು 5 ಮಿನಿಟ್ಸಲ್ಲಿ ನಾನು ಒನ್ ಡೇ ಟ್ರೆಂಡ್ ಲೈನ್ ಹಾಕಿದ್ನಲ್ಲ, ಆ ಟ್ರೆಂಡ್ ಲೈನ್ ಹತ್ರ ಮಾರ್ಕೆಟ್ ಬಂದು ಮತ್ತೆ ಸಪೋರ್ಟ್ ತಗೊಂಡಿದ್ದೆ. ಎರಡನೇ ಸತಿ ಎಷ್ಟು ಗಂಟೆಗೆ? 1 ಗಂಟೆ 10 ನಿಮಿಷಕ್ಕೆ. ಸೊ ನನ್ನ ನಿಯರೆಸ್ಟ್ ಟಾರ್ಗೆಟ್ ಬಂದಿತ್ತು, ಬಟ್ ನಾನು ಇದಾಗಿಲ್ಲ. 1508 ತನಕ ಹೋಗಿತ್ತು. ಬಟ್ ನನ್ನ ಟಾರ್ಗೆಟ್ ಇದ್ದಿದ್ದು ಇಲ್ಲಿಗೆ 1512. ಸೊ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಹೋಗುತ್ತೆ ಅಂದರೆ ಮತ್ತೆ ಅಲ್ಲಿಂದ ಡಬಲ್ ಟಾಪ್ ಆಗಿ ನೆಕ್ ಲೈನ್ ಬ್ರೇಕ್ ಆಯಿತು. ಸೊ ನಾನು ಯಾವಾಗಿದ್ದು ಡಬಲ್ ಟಾಪ್ ಆಯಿತು ನಾನು ಸ್ಟಾಪ್ ಲಾಸು ಇದ್ರ ಕೆಳಗಡೆ ಇಟ್ಬಿಟ್ಟೆ. ನಾನು ಒಂದು ನಿಮಿಷ ಡ್ರಾಯಿಂಗ್ ರಿಮೂವ್ ಮಾಡಿಬಿಡ್ತೀನಿ. ಓಕೆ, ಇದು ಯಾವಾಗ 5 ಮಿನಿಟ್ಸಲ್ಲಿ ಇದ್ರ ಡಬಲ್ ಟಾಪ್ ಆಯಿತು. ಇದು ಫಸ್ಟ್ ಟಾಪು, ಇದು ಸೆಕೆಂಡ್ ಟಾಪು. ಸೊ ಈ ಥರ ಏನಾರು ಆದರೆ ನಾನು ನೆಕ್ ಲೈನ್ ಬ್ರೇಕ್ ಆದರೆ ನಿಜವಾಗ್ಲೂ ಇದು ಮತ್ತೆ ಲಾಸ್ ಅಲ್ಲಿ ಬರುತ್ತೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ ಪ್ರೈಸ್ ಆ್ಯಕ್ಷನಲ್ಲಿ. ಸೊ ನಾನು ಇದ್ರ ಕೆಳಗಡೆನೇ ಇಟ್ಟಿದ್ದೆ 1501. ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲೇ ಎಷ್ಟು ಗಂಟೆಗೆ? ಓಕೆ, 1501ಗೆ ಎಲ್ಲ ಸ್ಟಾಕು ಸೆಲ್ಲಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ತೀನಿ. ಮತ್ತೆ ಆಗಿಲ್ಲ ಅಂದರೆ ಇದು ಆಗಬಾರ್ದು ಅಂತ 28 14 ಅಂದರೆ 2 ಗಂಟೆ ಆಗಿತ್ತು ಟೈಮು. 2 ಗಂಟೆಗೆ ಮತ್ತು 1 ಅವರ್ ಮಾರ್ಕೆಟ್ ಇರೋದು. ಮತ್ತು ನಾನು ವೆಯ್ಟ್ ಮಾಡ್ತಾಯಿದ್ರೆ ಮಾರ್ಕೆಟು ನೆಗೆಟಿವ್ ಬರೋ ಚಾನ್ಸಸ್ ಇತ್ತು. ಇವತ್ತೆಲ್ಲ ಮಾರ್ಕೆಟ್ ಆಲ್ರೆಡಿ ನೆಗೆಟಿವಲ್ಲಿ ಇತ್ತು. ಬಟ್ ನಾನು ಮಾರ್ಕೆಟ್ ಆಪೋಸಿಟ್ ಟ್ರೇಡ್ ಮಾಡಿರೋದಕ್ಕೋಸ್ಕರ ನಾನು ಇಲ್ಲಿ ಟ್ರಯಲಿಂಗು ಚೇಂಜ್ ಮಾಡಿಬಿಟ್ಟೆ. ನಾನು ಟ್ರಯಲ್ ಇದ್ದಿದ್ದು ಚೇಂಜ್ ಮಾಡಿದೆ. ಸ್ಟಾಪ್ ಲಾಸ್ 501 ನೋಡ್ಬೋದು ಇಲ್ಲಿ. ಓಕೆ, ಇವತ್ತು ನಾನು ಟೋಟಲ್ ಕ್ವಾಂಟಿಟಿ ಅಲ್ಲಿ ತೋರಿಸಲ್ಲ. 280 ರುಪೀಸ್ ಇವತ್ತು ನಾನು ಬುಕ್ ಮಾಡಿದೆ. ಪ್ರಾಫಿಟ್ಟು, ಲಾಸ್ ಏನಾಗಿಲ್ಲ. ಹಂಗೆ ಇಲ್ಲಿ ನೋಡ್ಬೋದು ನನ್ನ ಹತ್ರ ಅಮೌಂಟ್ ಎಷ್ಟಿತ್ತು. ಓಕೆ, ಇಲ್ಲಿ ನೋಡ್ಬೋದು ನಾನು ಈಕ್ವಿಟಿ ಟ್ರೇಡ್ ಮಾಡೋದಕ್ಕೆ ನಾನು ಡೈಲಿ ಅಮೌಂಟ್ ಯೂಸ್ ಮಾಡೋದೇ 12,000 ರೂಪಾಯಿ, 10ರಿಂದ 15,000 ರೂಪಾಯಿ. ಅದ್ರ ಮೇಲ್ಗಡೆ ನನ್ನ ಅಮೌಂಟು ಅಕೌಂಟಿಗೆ ಹಾಕಲ್ಲ. ಸೊ ಇದರಲ್ಲೇ ನಾನು ಟ್ರೇಡ್ ಮಾಡಬೇಕು ಅಂತ ನಾನು ಟ್ರೇಡ್ ಮಾಡ್ತೀನಿ. ನಾನು ಈಕ್ವಿಟಿ ಟ್ರೇಡಿಂಗ್ ಮಾಡೋದು ಸ್ಟಾಕ್ಸು ನೋಡಿರ್ಬೋದು. ಓಕೆ, ಈಕ್ವಿಟಿ ಅಂತಂದರೆ ನಾನು ಇವಾಗ ನಾನು ಸ್ಟಾಕ್ ತೊಗೊಂಡಿದ್ನಲ್ಲ ಟೆಕ್ ಮಹೇಂದ್ರ. ಸೊ ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಅಂತ ಹೇಳ್ಬಿಟ್ಟು ತೋರ್ಸೋಣ ಅಂತ ಹೇಳ್ಬಿಟ್ಟೆ. ಸೊ ಇವಾಗ ನಾನು ಸ್ಟಾಕ್ ತೊಗೊಂಡಿದ್ದು ಕ್ವಾಂಟಿಟಿ ಬಂದುಬಿಟ್ಟು 35 ಕ್ವಾಂಟಿಟಿ ತಗೊಂಡಿದ್ದು. ಓಕೆ, 35 ಕ್ವಾಂಟಿಟಿ. ಓಕೆ, ಮಾರ್ಕೆಟು ನೋಡ್ಬೋದು. ಒಂದು ನಿಮಿಷ. ಒನ್ ಡೇಯಲ್ಲಿ ನೋಡ್ಬೋದು. ಓಕೆ, ನನ್ನ ಕ್ವಾಂಟಿಟಿ ಇದ್ದಿದ್ದು 35. ಸೊ ನಾನು ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡಿದ್ದು 12,000 ರೂಪಾಯಿ. ಸೊ ಮಾರ್ಜಿನ್ ಪ್ಲಸ್ಸಲ್ಲಿ ನಾನು ಟ್ರೇಡಿಂಗ್ ಮಾಡೋದು. ಸೊ 35. ಸೊ ನಾನು ಮ್ಯಾಕ್ಸಿಮಮ್ಮು ಬಂದುಬಿಟ್ಟು 1% ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇರ್ತೀನಿ. ಸೊ 1% ಅಂದರೆ ಇದು ಸ್ಟಾಕ್ ಬಂದುಬಿಟ್ಟು 1,500 ಅಂದರೆ ನನಗೆ 1% ಅಂದರೆ 15 ರೂಪಾಯಿ. ಸೊ ನನಗೆ 15 ರೂಪಾಯಿ. ಓಕೆ, ನಾನು ಲಾಸ್ ಮಾಡ್ಕೊಂಡ್ರೆ 525 ರುಪೀಸು ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೆ. ನಾನು ಅಕಸ್ಮಾತ್ ನನಗೆ ಪ್ರಾಫಿಟ್ ಅದೇ ನಾನು ಹೇಳಿದ್ನಲ್ಲ, ನಾನು ಟಾರ್ಗೆಟ್ ಅಚೀವ್ ನಿಯರೆಸ್ಟ್ ಬಂದರೂ ನಾನು ನನ್ನ ಸ್ಟಾಕನ್ನು ಬಿಟ್ಟಿದ್ದಿಲ್ಲ. ಸೊ ಇನ್ನು ಟೈಮ್ ಇತ್ತು. ಮಾರ್ಕೆಟ್ ರನ್ ಆಗೋದು 6 ಅವರ್ಸು. ಸೊ 6 ಅವರ್ಸಲ್ಲಿ ಫಸ್ಟು 1 ಅವರು
9 o'clock to 10:30ವರೆಗೂ ನಾವು ಮಾರ್ಕೆಟ್ ಅನಲೈಸ್ ಮಾಡ್ತೀವಿ. ಸೊ 10:30 ಮೇಲ್ಗಡೆ ನಾವು ಸ್ಟಾಕ್ ತೊಗೊಳೋದು. ಸೊ ಲಾಸ್ಟು 2 o'clock-ಇಂದ 3 o'clock ಸೊ ಅದು ಬ್ಯುಸಿ ಟೈಮ್. ಅಲ್ಲಿ ಅದರೊಳಗಡೆ ನಾವು ಸ್ಟಾಕು ಎಂಟ್ರಿ ಎಕ್ಸಿಟ್ ನಾವು ಬಿಟ್ಬಿಡ್ಬೇಕು. 2 ಗಂಟೆ ಮೇಲೆ ನಾನು ಸ್ಟಾಕ್ ಹಿಡ್ಕೊಳಲ್ಲ. ಸೊ ನನಗೆ ಲಾಸ್ ಆದರೆ ನನಗೆ 525 ರೂಪಾಯಿ ಲಾಸ್ ಆಗ್ತಾಯಿತ್ತು, ಯಾಕಂದರೆ 1%. ಸೊ ನಾನು ಇಷ್ಟೊಂದು ನಾನು ಟ್ರೈ ಮಾಡಲ್ಲ, ನಾನು 10 ರೂಪಾಯಿ ಹಿಡ್ಕೊತೀನಿ. ಸೊ 10 ರೂಪಾಯಿ ಹಿಡ್ಕೊಂಡ್ರೆ ನನಗೆ 35 ಕ್ವಾಂಟಿಟಿ ಅಂದ್ರೂ 35 ಕ್ವಾಂಟಿಟಿಗೆ 350 ರೂಪಾಯಿ ನನಗೆ ಲಾಸ್ ಆಗ್ತಾಯಿತ್ತು. ಸೊ ನಾನು ಹೇಳ್ದಂಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಕ್ ಟ್ರೇಡ್ ಮಾಡಬೇಕಾದ್ರೆ ನಾವು ಲಾಭ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ. ಇಲ್ಲಿ ನನಗೆ ಲಾಸ್ ಎಷ್ಟಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾವೆಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಒಂದು ರಿಸ್ಕ್ ತೊಗೊಂಡು ರಿವಾರ್ಡ್ ತೊಗೊಳಕ್ಕೆ ರೆಡಿ ಇರೋದು. ಸೊ ಈ ಥರ ಮಾಡ್ಕೊಂಡು ಹೋದ್ರೇ ನಾವು ಡಿಸಿಪ್ಲಿನ್ಗೆ ಟ್ರೇಡ್ ಮಾಡಿಬಿಟ್ಟು ನಾವು ಒಬ್ಬ ಟ್ರೇಡರ್ ಅಂತ ಅನ್ನಿಸ್ಕೊಳಕ್ಕಾಗೋದು. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ಪು ಇಂಪಾರ್ಟೆಂಟ್ ಎಲ್ಲನೂ ನಾನು ಹೇಳಿದ್ದೀನಿ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲನೂ. ಈ ಚಾನಲ್ನ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.